Hey, hi guys, today's Stree 2 ಮೂವಿ ಇದು ಸೀಕ್ವಲ್ ಅದ 2018 ಫಸ್ಟ್ ಪಾರ್ಟ್ ಬಂದಿತ್ತು. ವೆಲ್ ಇದು ಮೂವಿ ನೋಡ್ಬೇಕಂದ್ರೆ ನನಗೆ ಸ್ವಲ್ಪ ಯಾಕೋ ಮನಸ್ಸು ಮುಟ್ಟ ಜೋಗ್ಲಾಕತ್ತಿತ್ತು. ಇದು ಮೂವಿ ನೋಡಪ್ಪ ಅಂತ ಅಲ್ಲತ್ತಿತ್ತು. ವೆಲ್ ಇದು ಟೇಲರ್ ಬಂದಾಗ ನನಗೆ ಸ್ವಲ್ಪ ಇಷ್ಟನೂ ಆಗಿತ್ತು. ಓಕೆನಾ, ವೆಲ್ ನಿನ್ನೆ ನೈಟೇ ಶೋ ಚಾಲು ಆಗಿದ್ರು, ರಾತ್ರಿಗೆ ಹೋಗ್ಬೇಕಂತ ನಾ ಪ್ಲ್ಯಾನ್ ಮಾಡಿದೆ. ಬಟ್ ಏನು ಕಾರಣ ಸಲಕ್ಕೆ ರಾತ್ರಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಮಾರ್ನಿಂಗ್ ಮೂವಿ ನೋಡ್ಕೊಂಡು ಬಂದಿನ. ಆ್ಯಕ್ಟರ್ ಬೈ ಅಮರ್ ಕೌಶಿಕ್, ಸ್ಟಾರಿಂಗ್ ಬೈ ರಾಜ್ಕುಮಾರ್ ರಾವ್, ಪಂಕಜ್ ತ್ರಿಪಾಠಿ ಆ್ಯಂಡ್ ಶ್ರದ್ಧಾ ಕಪೂರ್, ಮೆನಿ ಮೋರ್ ಆ್ಯಕ್ಟರ್ ಫಿಲ್ಮ್ ಮೇಲೆ. ಫಸ್ಟ್ ಪಾರ್ಟ್ ನೋಡ್ಲಿಕ್ಕೂ ಸೆಕೆಂಡ್ ಪಾರ್ಟ್ ಸ್ಟೋರಿ ನಿಮಗೆ ಕನ್ಫ್ಯೂಸ್ ಮಾಡ್ತದೆ. ನೋ ಪ್ರಾಬ್ಲಮ್, ನೀವು ಫಸ್ಟ್ ಪಾರ್ಟ್ ನೋಡ್ಲಿಕ್ಕೂ ಸೆಕೆಂಡ್ ಪಾರ್ಟ್ನು ನೀವು ನೋಡ್ಬೋದು. ಪಂಕಜ್ ತ್ರಿಪಾಠಿ ಒಂದು ಗಾನ ಒಳಗೆ ಫಸ್ಟ್ ಪಾರ್ಟ್ ಸ್ಟೋರಿ ಎಲ್ಲ ಹೇಳ್ಬಿಡ್ತಾರೆ. ನೀವು ಫಸ್ಟ್ ಪಾರ್ಟ್ ನೋಡ್ಲಿಕ್ಕೆ ಸ್ವಲ್ಪ ನಾ ಫಸ್ಟ್ ಪಾರ್ಟ್ ಸ್ಟೋರಿ ಹೇಳ್ತೀನಿ. ತೋ ಒಂದು ಊರಿನಲ್ಲಿ ಒಂದು ದೇವ್ ಬರ್ತದ. ಮನೆ ಎದುರು ಎಲ್ಲೂ ಸಹ ಒಂದು ಅಕ್ಷರಗಳು ಬರೀತಾರ, ಸ್ತ್ರೀ ನಾಳೆಗೆ ಬರ್ರಿ, ಇವತ್ತು ಬರಬೇಡ ಅಂತ ಒಂದು ಈ ಥರ ಬರೀತಾರ. ತೋ ಆ ಸ್ತ್ರೀ ಏನು ಮಾಡ್ತದೆ, ನಾಳೆಗೆ ಬರ್ತದ ದೇವ್. ತೋ ಇದೇ ಕಾನ್ಸೆಪ್ಟ್ ಅದ. ತೋ ಲಾಸ್ಟಿಗೆ ನಾವು ಮಾತಾಡ್ಬೇಕಂದ್ರು ಶ್ರದ್ಧಾ ಕಪೂರ್ ಆ ಫಿಲ್ಮ್ನಲ್ಲಿ ಇದ್ರಲ್ಲ, ಅದು ದೇವ್ ಇದ್ದಿಲ್ಲ ಏನಿದ್ದಿಲ್ಲ. ತೋ ಫಿಲ್ಮ್ ನೋಡ್ಬೇಕಾದ್ರೆ ನೀವು, ಯಾಕಂದ್ರೆ ಅಲ್ಲಿ ಒಂದು ಬಸ್ನಾಗ ಕುಂತಿಗೆ ಸಡನ್ಲಿ ಗಾಯಪ್ ಆತಳ. ತೋ ಸೆಕೆಂಡ್ ಪಾರ್ಟ್ನ ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿದೆ. ನಾವು ಮಾತಾಡ್ಬೇಕು. ವೆಲ್ ಒಂದು ಹಾರರ್ ಕಾಮಿಡಿ ಇದ್ದ ಮೇಲೂ ಡಾಕ್ಟರ್ಗೆ ಮುಟ್ಟ ಚಾಲೆಂಜಿಂಗ್ ಇರ್ತದೆ. ಯಾಕಂದ್ರೆ ಫನ್ ಕ್ರಿಯೇಟ್ ಆಗಬೇಕು, ಡೈಲಾಗ್ನು ಪರ್ಫೆಕ್ಟಾಗಿ ಮ್ಯಾಚ್ ಆಗಬೇಕು. ಫಸ್ಟ್ ಪಾರ್ಟ್ನಲ್ಲಿ ರಾಜ್ಕುಮಾರ್ ರಾವ್ ಅಲ್ಲಿ, ಪಂಕಜ್ ತ್ರಿಪಾಠಿ ಅಲ್ಲಿ ಮತ್ತು ಬೇರೆ ಆ್ಯಕ್ಟರ್ನು ಆ ಥರ ಕಾಮಿಡಿ ಜನ್ರೇಟ್ ಮಾಡಿದ್ರು. ಒಂದು ನಾರ್ಮಲ್ ಕಾಮಿಡಿ ನನಗೆ ಅನಿಸಿತ್ತು. ಬಟ್ ಸೆಕೆಂಡ್ ಪಾರ್ಟ್ ಒಳಗೂ ಅದೇ ಇಲ್ಲಿ ಕಂಟಿನ್ಯೂ ಮಾಡಿರೋ ಒಂದು ಪಾಯಿಂಟ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಗಡ್ಬಡದ ಕಾಮಿಡಿ ಹೇಳ್ತಾರ, ಅವ್ರ ಡೈಲಾಗ್ ಡೆಲಿವರಿ ಹೆಂಗೆ ಇರ್ತಾವಲ್ಲ, ಅವ್ರ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ಅದು ನಮಗೆ ಸರಿಯಾಗಿ ನಮಗೆ ಅನ್ಸದ. ಥೋಡೆ ಸೆಕೆಂಡ್ ಪಾರ್ಟ್ ಒಳಗೆ ಏನಪ್ಪ ಆ ಥರ ಕಾಮಿಡಿ ಜನ್ರೇಟ್ ಆಗಲಿಲ್ಲ, ಒಂದು ಪಾಯಿಂಟ್ ನನಗೆ ಅನ್ಸದ. ಬಟ್ ನಾವು ಮಾತಾಡ್ಬೇಕಂದ್ರೆ ಇದು ಸ್ತ್ರೀ 2 ಒಂದು ಯೂನಿವರ್ಸ್ ಮೂವಿ ಬರ್ಲತ್ತದ. ಇದು ಫಿಲ್ಮ್ನಲ್ಲಿ ಕ್ಯಾಮೆನು ಮುಟ್ಟಾವ. ವೆಲ್ ಕ್ಯಾಮೆ ಇದ್ದ ಮೇಲೂ ಅದು ನನಗೆ ಮ್ಯಾಜಿಕ್ ನನಗೆ ಅನಿಸಲಿಲ್ಲ. ಒಂದು ಓಕೆನಾ, ನೀವು ಬೇಡೆ ಮೂವಿ ನೋಡ್ಲಿಕ್ಕೆ ನಾ ಬೇಡೆ ಮೂವಿ ಬಗ್ಗೆ ನಾನು ಹೇಳೋಕ್ಕೆ ಕೋಶಿಶ್ ಮಾಡ್ತೀನಿ. ಯಾಕಂದರೆ ಬೇಡೆ ಮೂವಿನ ಈ ಫಿಲ್ಮ್ನಲ್ಲಿ ಕನೆಕ್ಟ್ ಅದ. ಮತ್ತು ನಾವು ಮಾತ್ರ ಮುಂಜೆ ಕ್ಯಾರೆಕ್ಟರ್ನು ರೀಸೆಂಟ್ಲಿ ಮೂವಿ ರಿಲೀಸ್ ಆಗಿತ್ತಲ್ಲ, ಬಟ್ ಅದು ಮೂವಿ ನನಗೆ ನೋಡ್ಲಿಕ್ಕಾಗಲಿಲ್ಲ. ಓ ಟಿ ಟಿದಾಗ ಬಂದಾಗ ಡೆಫಿನೆಟ್ಲಿ ಅದು ಮೂವಿ ನಾನು ನೋಡ್ಲಿಕ್ಕೆ ಕೋಶಿಶ್ ಮಾಡ್ತೀನಿ. ಬಟ್ ಈ ಫಿಲ್ಮ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ CG ಆಗಲಿ VFX ಆಗಲಿ ಬೆಟರ್ ನನಗೆ ಅನ್ಸಿದ. ಆ 3 ಸಾಂಗ್ಸ್ ಆ ಫಿಲ್ಮ್ನಲ್ಲಿ ಒಂದು ಸಾಂಗ್ ನೀವು ಮಿಸ್ ಆಗ್ಬಿಡ್ರಿ. ಆ ಸಾಂಗ್ ಒಳಗೆ ಕ್ಯಾಮಿಯೋ ಕೊಟ್ಟಾರ. ನಾ ಹೇಳಲ್ಲ, ಮುಂದೆ ನೀವು ಮೂವಿ ನೋಡಿದ್ಮೇಲೆ ಗೊತ್ತಾಗ್ತದೆ ಕ್ಯಾಮಿಯೋ ಎಲ್ಲೆಲ್ಲ ಅಂತ, ಯಾರ್ಯಾರು ಆ್ಯಕ್ಟರ್ ಫಿಲ್ಮ್ನಲ್ಲಿ ಬಂದಾರಂತ. ಮೇನ್ ಆ್ಯಕ್ಟರ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಒಂದು ಹಾರರ್ ಸರ್ಕಟ. ತೋ ಸರ್ಕಟ ಆ್ಯಕ್ಚುಲಿ ಏನದ, ಸ್ತ್ರೀ 2ಗೆ ಏನು ಕನೆಕ್ಟ್ ಅದ. ತೋ ಇದು ಪೂರಾ ಮೂವಿ ನೋಡ್ಬೇಕಾಗ್ತದ, ಅವಾಗ ಸ್ಟೋರಿ ನಿಮಗೆ ಅರ್ಥ ಆಗ್ತದೆ. ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ವೆಲ್ ಮತ್ತು ಶ್ರದ್ಧಾ ಕಪೂರ್ ಯಾಕೆ ಬರ್ತಾಳೆ, ಮತ್ತು ಇಲ್ಲಿ ಸರ್ಕಟ ಏನು ಕಾಂಬಿನೇಷನ್ ಅದ. ವೆಲ್ ಸರ್ಕಟ ಮತ್ತು ಇನ್ನೊಬ್ರಿಗೆ ಯಾರಿಗೆ ಹಿಡ್ಕೊಂಡು ಹೋಗ್ತದೆ. ಈ ಸರಿ ಏನು ಮಾಡ್ಲತ್ತಂದ್ರು ಫಸ್ಟ್ ಪಾರ್ಟ್ ಒಳಗೆ ಅಂತಕ ಆ ಸ್ತ್ರೀ ಏನು ಮಾಡ್ತಳು, ಗಂಡ್ಸ್ ಮಕ್ಕಳಿಗೆ ಎತ್ಕೊಂಡು ಹೋಗ್ತಿಳು. ಸೆಕೆಂಡ್ ಪಾರ್ಟ್ನಲ್ಲಿ ಇಲ್ಲಿ ಮಾಡರ್ನ್ ಹುಡುಗಿಯರಿಗೆ ಅದು ದೇವ್ ಸರ್ಕಟ ಎತ್ಕೊಂಡು ಹೋಗ್ಲತ್ತದ. ಆ್ಯಕ್ಚುಲಿ ಇದು ಕಹಾನಿ ಏನು ಬಂತು, ಮತ್ತು ಇಲ್ಲಿ ಸರ್ಕಟ ಅದು ಯಾರ್ಯಾರ. ವೆಲ್ ಅದು ಅಂತರ್ಕ ನಾ ಹೇಳಲ್ಲ, ಯಾಕಂದ್ರೆ ಒಂದು ಸಸ್ಪೆನ್ಸ್ ಆದ ಫಿಲ್ಮ್ನಲ್ಲಿ ಅದು ಚಲೋ ಪಾಯಿಂಟ್ನಲ್ಲಿ ಇಟ್ಟಾರ. ಬಟ್ ಅದು ಸ್ವಲ್ಪ ಪಾಯಿಂಟ್ನ ಹೇಳೋಕ್ಕೆ ಕೋಶಿಶ್ ಮಾಡ್ತೀನಿ. ಯಾಕಂದ್ರೆ ನೀವು ಬೇಡ ಮೂವಿ ನೋಡಿದ್ರಂದ್ರು ವೆಲ್ ಅದು ಕಾಮಿಡಿ ಜನ್ರೇಟ್ ಆಗಿತ್ತು. ವಿಜುವಲ್ನು ಮೂವಿ ಸರಿಯಾಗಿತ್ತು, VFXನು ಸರಿಯಾಗಿತ್ತು ಫಿಲ್ಮ್ನಲ್ಲಿ. ಸ್ಟೋರಿ ನನಗೆ ಅನಿಸ್ಲಿಲ್ಲ. ಯಾಕಂದ್ರೆ ಓಕೆ, ಒಬ್ಬ ಫ್ರೆಂಡನ ಅವನು ಟಾಯ್ಲೆಟ್ದಾಗ ಕುಂತಾನ, ಒಂದು ಟಾಯ್ಲೆಟ್ ಎಕ್ಸ್ಪೆರಿಮೆಂಟ್ ಮಾಡೋದದ. ಅದು ಕಾಮಿಡಿ ಹೆಂಗೆ ಜನ್ರೇಟ್ ಆಗ್ತದೆ ಬಾಸ್, ಅದು ಇನ್ನೊಂದು ದಿಮಾಕ್ ನನಗೆ ಆದ. ಯಾಕಪ್ಪ ಹಿಂಗೆ ಈ ಥರ ಇಷ್ಟಕ್ಕನ ಖರಾಬ್ ಕಾಮಿಡಿ ಮಾಡ್ಯಾರ ಫಿಲ್ಮ್ನಲ್ಲಿ ನಂತ ಒಂದು ಪಾಯಿಂಟ್ ನನಗೆ ಅನಿಸಿತು. ವೆಲ್ ಇವ್ರಿಗೆ ಎಲ್ಲೋ ಮಂದಿ ಗೊತ್ತಾಗ್ತದ, ನಮ್ಮ ಫ್ರೆಂಡು ಭೇಡಿ ಆಗ್ಯಾನ. ಈಗ ಅವನಿಗೆ ಒಂದು ಬ್ಲಡ್ ಎಲ್ಲ ಮತ್ತು ಒಂದು ಯೂರಿಯನ್ ಒಯ್ದಿಗೆಸಿ ಲ್ಯಾಬ್ನಾಗ ಚೆಕ್ ಮಾಡ್ತಾರೆ ಆ್ಯಕ್ಚುಲಿ ಅವ್ನ ಬಾಡಿ ಒಳಗೆ ಏನಾಗಿದೆ ಅಂತ. ತೋ ಅದು ಕಾಮಿಡಿ ಜನ್ರೇಟ್ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ರಿ. ವೆಲ್ ಅಲ್ಲಿ ನನಗೆ ಸ್ವಲ್ಪ ಏನಪ್ಪ ಇಷ್ಟಕ್ಕನ ಕಾಮಿಡಿ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ರಿ ಅಂತ ಒಂದು ಪಾಯಿಂಟ್ ನನಗೆ ಅನ್ಸಿದ್ರು. ವೆಲ್ ಓಕೆ, ಇಲ್ಲಿ ಕ್ಯಾಮಿಯೋ ನಾವು ಮಾತಾಡ್ಬೇಕಂದ್ರೆ ಡಾಕ್ಟರ್ ಸರ್ ಅವಾಗ ಅಂದ್ರೆ ನಾವು ಸ್ತ್ರೀ 2 ಮೂವಿಯಲ್ಲಿ ಮತ್ತು ಈ ಭೇಡಿಯ ಮೂವಿನೂ ಅಲ್ಲಿ, ಮತ್ತು ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಆ್ಯಕ್ಟರ್ ಫಿಲ್ಮ್ನಲ್ಲಿ ಅವ್ರು ಯಾರು ಮೂವಿ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. ಬಟ್ ಸರಿಯಾಗದ ಮೂವಿ, ಡಿಸಪಾಯಿಂಟ್ ಇಲ್ಲ. ಸರ್ಕಟ ಎಷ್ಟೆಷ್ಟು ಸ್ಕ್ರೀನ್ ನಮಗೆ ಕಾಣ್ತಿರಲ್ಲ, ಅದು ಶಾಕಿಂಗ್ ಮೂಮೆಂಟ್ ಅಲ್ಲಿ ಫನ್ ಜನ್ರೇಟ್ ನನಗೆ ಅನ್ಸದ. ನೋಡೋ ಮಟ್ಟಿಗೆ ಸೀನು ಅಲ್ಲಿ ಬೆಟರ್ ನನಗೆ ಅನ್ಸ. ಹಾಂ, ವಿಜುವಲಿ VFX ನನಗೆ ಸರಿಯಾಗಿ ಅನ್ಸ. ಬಟ್ 2 ಸಾಂಗ್ ಬಿಲ್ಕುಲ್ ನೀವು ಮಿಸ್ ಆಗ್ಬಿಡ್ರಿ. ಕ್ಯಾಮಿಯೋ ಕೊಡ್ತಾರ, ಎಂಡಿಂಗ್ನೂ ಒಂದು ಕ್ಯಾಮಿಯೋ ಅದ, ಅದನ್ನು ನಂಗೆ ಸಾಲಿಡ್ ಅನ್ಸದ. ವೆಲ್ ಈ ಸಾರಿ ಫ್ರೆಂಟ್ ಮೂವಿ ಮಾಡ್ಲತ್ತಾರ ಅಂತ ಒಂದು ಪಾಯಿಂಟ್ ನನಗೆ ಅನ್ಸಿದೆ ಎಷ್ಟೋ ದಿನ ಆದಮೇಲೆ. ವೆಲ್ ನೋಡೋ ಅದು ಇದು ಯೂನಿವರ್ಸ್ ಮೂವಿ ಹೆಂಗೆ ಬರ್ತದೆ. ಸ್ಪೈ ಯೂನಿವರ್ಸ್ ಆ್ಯಂಡ್ ಕಾಪಿ ಯೂನಿವರ್ಸ್ ಮೂವಿಗಳ್ನು ಬರ್ಲತ್ತವ. ಬಟ್ ಇದು ಮೂವಿ ಸ್ವಲ್ಪ ಡಿಫ್ರೆಂಟ್ ನನಗೆ ಅನ್ಸದ. ಇದೇ ಕ್ರೇಜಿನೆಸ್ ನನಗೆ ಅನ್ಸದ ಮೂವಿ ನೋಡೋ ಮಟ್ಟಿಗೂ. ಒಂದು ಮನಸಾರ ಅಲ್ಲತ್ತಿತ್ತು ಇದು ಮೂವಿ ನೋಡಬೇಕಂತೂ. ಎಷ್ಟೋ ದಿನ ಆದಮೇಲೆ ಬಾಲಿವುಡ್ ಆಸೆ ಸ್ವಲ್ಪ ಕಾಮಿಡಿ ಹಾರರ್ ಮೂವಿ ನನಗೆ ಅನ್ಸದ. ಇದು ಮೂವಿ ಸ್ವಲ್ಪ ಬೆಟರ್ ನನಗೆ ಅನ್ಸದ.
ಫ್ಯಾಮಿಲಿ ಸಂಗಡ ನೋಡೋದ ಅಂತ ಪರಿ ಹಾರರ್ ಸೀನ್ಸ್ಗಳೇನಿಲ್ಲ. ಬಟ್ ಸರ್ಕಟ ಎಲ್ಲೆಲ್ಲಿ ಬರ್ತಾನಲ್ಲ ಅಲ್ಲೆಲ್ಲಿ ಸ್ವಲ್ಪ ಅಂಜಿಕೆ ಬರ್ತದೆ. ಸೊ ಇದಕ್ಕಿಂತ ಬೆಟರ್ ನನಗೆ ಮುಂಜೆ ಟೈಲರ್ನು ನನಗೆ ಇಷ್ಟ ಆಗಿತ್ತು. ಮುಂಜೆ ಮೂವಿ ಬಗ್ಗೆ ಮುಟ್ಟ ತಾರೀಫ್ ಮಾಡ್ಲತ್ತಾರ, ಅದು ನೋಡಿಲ್ಲ. ಡೆಫಿನೆಟ್ಲಿ ಅದು OTTದಾಗ ಬಂದಾಗ ನೋಡ್ಲಿಕ್ಕೆ ನಾವು ಕೋಶಿಶ್ ಮಾಡ್ತೀವಿ. ನೀವಾಗಿನ ಸ್ತ್ರೀ ಟು ಫಸ್ಟ್ ಪಾರ್ಟ್ ನೋಡಿದೆ ನಿಮಗೆ ಹೆಂಗೆ ಅನ್ಸಿದ, ಮತ್ತು ಸೆಕೆಂಡ್ ಪಾರ್ಟ್ ನಿಮಗೆ ಏನು ಅನಿಸಿತ್ತು ನೋಡಿದ ಮೇಲೆ ಕಾಮೆಂಟ್ ಮಾಡಿರಿ. ಈ ಸ್ವತಂತ್ರ ಸಿಕ್ಕಿ ನಮಗೆ 78 ವರ್ಷ ಆಯಿತು. ಇದು ಹಿಂಗೆ ಮುಂದಕ್ಕೆ ಹೋಗ್ತಾ ಇರಬೇಕು, 100 ವರ್ಷನ ಕಂಪ್ಲೀಟ್ ಮಾಡ್ಕೋಬೇಕು. ನಾವು ಇದೇ ಸೆಲೆಬ್ರೇಷನ್ ಆಗಬೇಕು, ಎಲ್ಲೆಲ್ಲೋ ಮಂದಿ ಖುಷಿದಾಗಿರಬೇಕು. हैप्पी इंडिपेंडेंस डे। फ्रेंड एक फैंटेसी है, फैंटेसी नहीं है, सच्ची मोहब्बत।